गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗಿಯರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು, ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು, ಎಲ್ಲ ಸದ್ಗುರುಗಳಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಇವತ್ತು ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತೀವಿ. ಸೆಲ್ಫ್ ಫೀಲಿಂಗ್ ಮಾಡ್ಬೇಕು ಅಂತಂದ್ರೆ ಎನರ್ಜಿ ಅಂತ ಹೇಳಿ ನಾವು ನೋಡ್ತೀವಿ. ಎನರ್ಜಿ ಅಂತಂದ್ರೆ ಏನಿರುತ್ತೆ, ಅದು ಯಾವುದೇ ಸಮಸ್ಯೆಗಳಾಗಿರ್ಲಿ, ಎಲ್ಲ ಸಮಸ್ಯೆಗಳನ್ನ ನಾವು ಎನರ್ಜಿ ಅಂತಾನೆ ನೋಡ್ತೀವಿ. ಒಂದು ಪಾಸಿಟಿವ್ ಎನರ್ಜಿ, ಇನ್ನೊಂದು ನೆಗೆಟಿವ್ ಎನರ್ಜಿ ಅಂತ. ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಬ್ಲಾಕ್ ಬಣ್ಣದಲ್ಲಿ ನಾವು ನೋಡ್ತಾ ಬರ್ತೀವಿ. ಏನೇ ಹೆಲ್ತ್ ಇಶ್ಯೂಸ್ ಇದೆಯಾ, ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಎಲ್ಲ ಎನರ್ಜಿಗಳೆಲ್ಲವೂ ಯಾವುದೇ ನಕಾರಾತ್ಮಕ ಎನರ್ಜಿಗಳಿರ್ಲಿ ಅದು ಬ್ಲಾಕ್ ಎನರ್ಜಿ, ಕಪ್ಪು ಬಣ್ಣದಲ್ಲಿ ಇರುತ್ತೆ. ಆ ಪರಮಾತ್ಮನ ಪ್ರಕಾಶ ಅಥವಾ ಪರಮಾತ್ಮನ ಚೈತನ್ಯ, ಅವನ ಆಶೀರ್ವಾದವು ಹೇಗಿರುತ್ತೆ ಅಂದ್ರೆ ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಚೈತನ್ಯ ಬೆಳಕಿನ ರೂಪದಲ್ಲಿ ಪ್ರಕಾಶ ಇರುತ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಪ್ರಕಾಶ ಬೆಳಕಿನ ರೂಪದಲ್ಲಿ, ಆ ಪ್ರಕಾಶ ಕಿರಣಗಳ ರೂಪದಲ್ಲಿ ನಮ್ಮ ಮೇಲೆ ಹರಿತಾ ಇರುತ್ತೆ. ಎರಡೇ ಇರುವಂತದ್ದು. ಇನ್ನೊಂದು ನಿಮ್ಗೆ ಹೋಗ್ತಾ ಹೋಗ್ತಾ ಬರುತ್ತೆ, ಇನ್ನೂ ಉನ್ನತವಾದಂತಹ ದಿವ್ಯವಾದಂತ ಶಕ್ತಿ ಇರುವಂತದ್ದು ಗೋಲ್ಡನ್ ಎನರ್ಜಿ, ಗೋಲ್ಡನ್ ಲೈಟ್ ಅಂತೇಳಿ ಚಿನ್ನದ ಬಣ್ಣದಲ್ಲಿ ಎನರ್ಜಿ ಇರುತ್ತೆ. ಇಷ್ಟು ಬಣ್ಣದಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾದ್ರೆ ನಾವು ಅದನ್ನ ನೋಡ್ತಾ, ನಿಮ್ಗೆ ಯಾವುದೇ ಸಮಸ್ಯೆಗಳಲ್ಲಿ ದೇಹದ ಯಾವುದೇ ಭಾಗದಲ್ಲಿ ಇರ್ಲಿ ಅಥವಾ ಎಲ್ಲೇ ಇದ್ರು ಕೂಡ ಅಲ್ಲಿ ನೀವು ನೋಡ್ಬೇಕಾಗಿರೋದು ಏನಿದೆ, ಅಲ್ಲಿ ಬ್ಲಾಕ್ ಎನರ್ಜಿ ಇರುತ್ತೆ. ಆ ಪರಮಾತ್ಮನ ಅನುಗ್ರಹ ಬಂದು ಅಲ್ಲಿ ಏನಾಗುತ್ತೆ ಅಂದ್ರೆ ವೈಟ್ 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 ಆಗಿ ನಿಮ್ಗೆ ಕನ್ವರ್ಟ್ ಮಾಡ್ತಾ ಬರುತ್ತೆ, ಬದಲಾವಣೆಗಳಾಗುತ್ತೆ ಅಂತೇಳಿ ನಾವು ನೋಡ್ತಾ ಬರ್ಬೇಕಾಗುತ್ತೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟೋ ಕೋಟಿಯನ್ನ 15 ಕೋಟಿ 20 ಕೋಟಿ 100 ಕೋಟಿ ಕೊಟ್ಟು ನಾವು ಮನೆಗಳನ್ನ ಕಟ್ಟಿಸ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ಲೊಕೇಶನ್, ಅದಕ್ಕೆ ಬೇಕಾದಂತ ಟೈಲ್ಸ್ ಇರ್ಬೋದು, ಮಾರ್ಬಲ್ಸ್ ಇರ್ಬೋದು, ಎಲ್ಲಾನು ಕೂಡ ನಾವು ಹಾಕಿ ನಾವು ಅಷ್ಟು ಕೋಟಿ ಕೊಟ್ಟು ನಾವು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ. ಆದ್ರೆ ಆ ಮನೆಯಲ್ಲಿ ಬೆಳಕೇ ಇಲ್ಲ ಅಂತ ಹೇಳಿದ್ರೆ, ಅಷ್ಟು ಕೋಟಿ ಕೊಟ್ಟಿದ್ರು ಕೂಡ ಆ ಮನೆಯಲ್ಲಿ ಬೆಳಕಿಲ್ಲ ಅಂತ ಹೇಳಿದ್ರೆ ಆ ಮನೆ ಕಾಣಿಸುತ್ತ ನಮಗೆ ಅಂಧಕಾರದಲ್ಲಿ ಇರುತ್ತೆ ಅಲ್ವಾ? ಜಸ್ಟ್ ಒಂದು ವೈರನ್ನ ಕನೆಕ್ಷನ್ ತಗೊಂಡು ಆ ಮನೆಗೆ ನಾವು ಲೈಟ್ ಅನ್ನ ಕನೆಕ್ಷನ್ ಮಾಡಿದ ತಕ್ಷಣ, ಸ್ವಿಚ್ ಅನ್ನ ಹಾಕಿದ ತಕ್ಷಣ ಆ ಮನೆ ಎಷ್ಟು ಸುಂದರವಾಗಿ ಕಾಣುತ್ತೆ ಹೇಳಿ, ಹೌದಲ್ವಾ ಹೇಳಿ? ಎಲ್ಲನೂ ಕೂಡ ಅಷ್ಟು ಪ್ರಕಾಶಮಯವಾಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಯಾರು ನಿಮ್ಮನ್ನ ಆ ಪರಮಾತ್ಮನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೋ ಅವರೇ ನಿಮ್ಮ ನಿಜವಾದ ಸದ್ಗುರು. ಆ ಸದ್ಗುರು ಅಂದ್ರೆ ಅರಿವೇ ಗುರು ಅಂತ ಹೇಳ್ತಾರೆ. ಅಂದ್ರೆ ಅರಿವು ಅಂದ್ರೆ ಏನು? ಜ್ಞಾನ. ಜ್ಞಾನ ಅಂತಂದ್ರೆ ಏನು? ಆ ಪರಮಾತ್ಮನೆಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಜ್ಞಾನವನ್ನ ಯಾರು ಕೊಡ್ತಾರೋ ಆ ಗುರುವಿನ ಅನುಗ್ರಹ ನಿಮಗಾಯಿತು, ಆ ಗುರು ನಿಮಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ ಪ್ರಕಾಶದಂತೆ ನಿಮ್ಮ ದಾರಿಯಲ್ಲಿ ಬದಲಾವಣೆ ಆಗುತ್ತೆ. ಯಾಕೆ ಹೇಳಿ? ಆ ಗುರುವಿಗೆ ಅನುಭವ ಇರುತ್ತೆ. ಗುರು ಮಾತ್ರ ಪರಮಾತ್ಮ ಎಲ್ಲಿರ್ತಾನೆ, ಪರಮಾತ್ಮನ ರೂಪ ಹೇಗಿರುತ್ತೆ, ಯಾವ ದಾರಿಯಲ್ಲಿ ಹೋಗ್ಬೇಕು, ಎಲ್ಲವೂ ಕೂಡ ಅವನಿಗೆ ಅರಿವಿರುತ್ತೆ. ಅದಕ್ಕೆ ನೀವು ನಿಮ್ಮ ಗುರುವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಗುರುಗಳು ತಮ್ಮ ಶಿಷ್ಯಂದ್ರನ್ನ ಅವ್ರು ಸೆಲೆಕ್ಟ್ ಮಾಡ್ಕೊಳ್ತಾರೆ.
ಗೊತ್ತಾಗ್ಬಿಡುತ್ತೆ ಅಲ್ವಾ? ಬೆಳಕನ್ನ ನಾವು ಮುಚ್ಚಿಡೋಕಾಗುತ್ತಾ? ತನ್ನ ಪ್ರಕಾಶವನ್ನ ಅದು ಚಿಕ್ಕ ಮೇಣದ ಬತ್ತಿ ಆಗಿರ್ಬೋದು, ಚಿಕ್ಕ ಮಿಂಚು ಹುಳು ಆಗಿರ್ಬೋದು, ಆ ಮಿಂಚು ಹುಳುವಿನ ಪ್ರಕಾಶವೂ ಕೂಡ ಜಗಮಗಿಸುತ್ತೆ ಅಲ್ವಾ? ಹಾಗೆ ಅದನ್ನ ಬಚ್ಚಿಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಆ ಗುರುವಿನ ಸಾನ್ನಿಧ್ಯದಲ್ಲಿ ನಾವಿದ್ದಾಗ, ಈಗ ನಮ್ಗೆ ಒಂದು ಎಕ್ಸಾಂಪಲ್ ಏನು, ಇಲ್ಲಿಂದ ನೀವು ಮುಂಬೈಗೆ ಹೋಗ್ಬೇಕು. ಮುಂಬೈಗೆ ಹೋಗೋದಕ್ಕೆ ಎಷ್ಟು ದಾರಿಗಳಿರುತ್ತೆ? ಒಂದು ಟ್ರೈನಲ್ಲಿ ಹೋಗ್ಬೋದು, ಇಲ್ಲ ನಾವು ಸೈಕಲ್ ಅಲ್ಲಿ ಹೋಗ್ಬೋದು, ಸ್ಕೂಟರ್ ಅಲ್ಲಿ ಹೋಗ್ಬೋದು, ನಾವೇ ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಾವೇ ಯಾರ್ದಾರ ಗಾಡಿ ತಗೊಂಡು ಹೋಗ್ಬೋದು, ಬಸ್ ಅಲ್ಲಿ ಹೋಗ್ಬೋದು, ಏರೋಪ್ಲೇನ್ ಅಲ್ಲಿ ಹೋಗ್ಬೋದು, ಜೆಟ್ ಅಲ್ಲಿ ಹೋಗ್ಬೋದು, ವಿಮಾನದಲ್ಲಿ ಹೋಗ್ಬೋದು, ಪ್ಯಾರಾಚೂಟ್ ಅಲ್ಲೂ ಕೂಡ ಹೋಗ್ಬೋದು, ಈ ನಡುವೆ ಸ್ಯಾಟಲೈಟ್ ಅಲ್ಲೂ ಕೂಡ ಹೋಗ್ಬೋದು ನಾವಿವಾಗ. ಹೌದಲ್ವಾ? ಎಷ್ಟು ದಾರಿಗಳಿದೆ ಹೋಗೋದಕ್ಕೆ. ಆದ್ರೆ ನಮಗೆ ಹೋಗೋ ದಾರಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗ್ ತಲುಪ್ತೀರಾ? ನಮ್ಗೆ ಯಾವ ದಾರಿ ನನಗೆ ಅನುಕೂಲ ಆಗುತ್ತೆ? ನಮ್ಮ ಬಜೆಟ್ ಎಷ್ಟಿದೆ? ಫಸ್ಟ್ ನಾವು ಅದನ್ನ ನೋಡ್ತೀವಿ. ನನ್ನ ಬಜೆಟ್ ಎಷ್ಟಿದೆ ಅಂತ ಬಜೆಟ್ ಮೇಲೆ ನಾವೇನ್ ಮಾಡ್ತೀವಿ? ಜೆಟ್ ಅಲ್ಲಿ ಹೋಗ್ಬೇಕಾ, ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾ, ನಂದೇ ಸ್ವಂತವಾದಂತ ನಾನು ಹೆಲಿಕಾಪ್ಟರ್ ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ನಾನು ಸೈಕಲ್ ಅಲ್ಲಿ ಹೋಗ್ಲಾ, ಸ್ಕೂಟರ್ ಅಲ್ಲಿ ಹೋಗ್ಲಾ, ವೆಹಿಕಲ್ಸ್ ಮಾಡ್ಕೊಂಡು ಹೋಗ್ಲಾ? ನಮ್ಗೆ ಅರಿವೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ದಾರಿಯನ್ನ ರೀಚ್ ಆಗೋದಿಕ್ಕೆ ಸಾಧ್ಯ ಆಗತ್ತೆ? ಹೌದಲ್ವಾ? ಹಾಗೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಸ್ವಂತ ಅರಿವಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಜೆಸ್ಟ್ ಮಾಡುವಂತ ಗುರುಗಳು ಬೇಕು. ಯಾರಾದ್ರೂ ಅಂದ್ರೆ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿರುವಂತ ಮಾರ್ಗದರ್ಶನ ಬೇಕು. ಎರಡೂ ಆಗಿಲ್ಲ ಅಂತ ಹೇಳಿದ್ರೆ ರೀಚ್ ಆಗ್ತೀವಿ. ಮುಂಬೈಗೆ ನಾವು ರೀಚ್ ಆಗಲ್ಲ ಅಂತ ಏನಿಲ್ಲ, ರೀಚ್ ಆಗ್ತೀವಿ. ಆದ್ರೆ ನೀವು ಹೋಗೋ ಸಮಯ, ಆ ಸಮಯದಲ್ಲಿ ಏನೇನಾಗುತ್ತೆ? ನೀವು ತಲುಪೋದಿಲ್ವೋ? ನೀವು ಅನ್ಕೊಂಡಿರುವಂತ ಗುರಿನ ನೀವು ಮುಟ್ಟಕ್ಕಾಗತ್ತಾ? ನಾವ್ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ನಾವು ನೆಗ್ಲೆಕ್ಟ್ ಮಾಡೋದಲ್ಲ, ತುಂಬಾ ಸೀರಿಯಸ್ ಆಗಿ ನಾವು ಯೋಚನೆ ಮಾಡ್ಬೇಕು. ಆಗ ನಾವ್ ಅನ್ಕೊಂಡಿರುವಂತ ಗುರಿಯನ್ನ ನಾವು ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರಿ, ಈಗ ನಮ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಾಗಿದೆ. ಯಾಕೆ ಇಷ್ಟು ಡಿಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕು, ನಿಮ್ಗೆ ನಾನು ಯಾರ ಜೊತೆಯಲ್ಲಿ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕು, ನನ್ನ ಗುರಿ ಏನ್, ನನ್ನ ಡೆಸ್ಟಿನಿ ಏನಿದೆ, ನನಗ್ ಬೇಕಾಗಿರೋದು ಏನು, ಕರೆಕ್ಟ್ ಆಗಿ ನಿಮ್ಗೆ ಅದು ಗೊತ್ತಿದ್ರೆ ನೀವೇನ್ ಮಾಡ್ತೀರಾ? ಸಾಧನೆಗಳನ್ನ ಮಾಡ್ತೀರಾ. ಅಡೆತಡೆಗಳು ಬರುತ್ತೆ, ಬರಲ್ಲ ಅಂತ ಹೇಳೋದಿಲ್ಲ. ನಾವು ಈಗ ಹೋಗ್ತಾ ಇರ್ತೀವಿ, ಜೆಟ್ ಅಲ್ಲೇ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ನಾವು ನಿಲ್ಲಿಸ್ಬಿಡ್ತೀವ? ಹೌದಲ್ವಾ? ಬರೋದೇ ಇಲ್ವಾ ಪ್ರಾಬ್ಲಮ್? ಸಣ್ಣ ಪುಟ್ಟದು ಬಂದೇ ಬರುತ್ತೆ. ಆದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ? ರೆಡಿ ಆಗಿರ್ತೀವಿ ನಾವು. ಯಾಕೆಂದ್ರೆ ನಮ್ಮ ಉದ್ದೇಶ ಏನು? ಅದು ರೀಚ್ ಆಗ್ಬೇಕು. ಒಂದಿನ ನಿಧಾನ ಆಗ್ಬಹುದು, ಒಂದಿನ ಬೇಗ ಆಗ್ಬಹುದು, ರೀಚ್ ಅಂತೂ ಹಾಗೆ ಆಗ್ತೀವಿ. ಸೊ ಹಾಗಾಗಿ ನಿಮ್ಗೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅರಿವಿರ್ಬೇಕು. ನಾನ್ ಸಾಧನೆ ಮಾಡೋದಿಕ್ಕೆ ನಾನು ಯಾಕೆ ಮಾಡ್ಬೇಕು, ನಾನು ಯಾಕೆ ಧ್ಯಾನ ಮಾಡ್ಬೇಕು, ಯಾಕೆ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಬೇಕು, ನನಗೇನ್ ಸಿಗುತ್ತೆ, ಅದು ಕಂಪ್ಲೀಟ್ ಮಾಹಿತಿ ನಿಮ್ಗಿದ್ರೆ ನೀವು ಮುಂದೆ ನಡೆಯೋದಕ್ಕೆ ನಿಮ್ಗೆ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. ಈಗ ನಮ್ಗೆ ಫಾರ್ಮುಲಾ ಗೊತ್ತಾಗಿದೆ, ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ 1 2 1 ಫಾರ್ಮುಲಾ. ಅದರೀಗ ನಾವು ಎಲ್ಲರೂ ಕೂಡ ನೇರವಾಗಿ ಕುತ್ಕೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಆಗಿರೋ ರೀತಿಯಲ್ಲಿ ಕುತ್ಕೊಳ್ಳಿ, ಕೈಗಳನ್ನ ಚಾರ್ಜ್ ತರ ರಬ್ ಮಾಡ್ಕೊಳ್ಳಿ, ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಬೇಕಾದ್ರೆ ನಾನು ಸ್ವಲ್ಪ ನೀರ್ ಕುಡಿತೀನಿ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿ ನೀರ್ ಇಟ್ಕೊಳ್ಳಿ, ಅದಾದ ನಂತರ ಬೇಕಾದ್ರೆ ನೀವು ನೀರನ್ನ ಕುಡಿಬಹುದು. ಸರಿ, ಈಗ ನೋಡಿ, ಸೆಲ್ಫ್ ಫೀಲಿಂಗ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಆ ಪರಮಾತ್ಮನ ಅನುಗ್ರಹ ಸದಾ ನಮ್ ಜೊತೆನಲ್ಲಿ ಎಷ್ಟಿರುತ್ತೆ ಅನ್ನೋದ್ ನಾವು ನೋಡೋಣ. ಈಗ ಒಂದು ಪರೀಕ್ಷೆ, ನಮ್ಮ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಜಸ್ಟ್ ನಿಮ್ಮ ಕೈಯನ್ನ ರಬ್ ಮಾಡಿ,
ನಿಮ್ಗೆ ಇಷ್ಟವಾಗಿರುವಂತ ಯಾವುದೇ ದೇವರುಗಳಿಂದ ನೀವು ಆರಾಧನೆ ಮಾಡುವಂತಹ ಯಾವುದೇ ಶಕ್ತಿಗಳಿದ್ರು ಕೂಡ ನೀವು ಪ್ರಾರ್ಥನೆಯನ್ನ ಮಾಡಿ. ಏನಂತ? ನನಗೆ ಆ ಪರಮಾತ್ಮನ ಶಕ್ತಿ ಇರುವಂತದ್ದ ನನಗೆ ಅನುಭವ ಕೊಡಿ. ಆ ಒಂದು ಅನುಭವ ನನಗಾಗ್ಬೇಕು, ಆ ಎನರ್ಜಿ ಹೇಗಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು ಅಂತ ಹೇಳಿ ನೀವು ಕೇಳ್ಕೊಳ್ಳಿ. ಕೇಳ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೈಗಳನ್ನ ಈ ರೀತಿ ಹಳ್ಳದ ರೀತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಕರೆಕ್ಟ್ ಆಗಿ ನಿಮ್ಮ ಕಿವಿ ಹತ್ರ ನಿಮ್ಮ ಭುಜಗಳು ಬರುತ್ತಲ್ಲ, ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಮಾಡ್ಬಾರ್ದು. ಕರೆಕ್ಟ್ ಆಗಿ ಕೈಯನ್ನು ಹಿಂದಕ್ಕೂ ಇಟ್ಕೋಬಾರ್ದು, ಮುಂದಕ್ಕೂ ಇಟ್ಕೋಬಾರ್ದು. ಕರೆಕ್ಟ್ ಆಗಿ ಈ ರೀತಿಯಾಗಿ ಇಟ್ಕೋಬೇಕು ನೀವು. ಎರಡೂ ಕೈಯನ್ನು ಕೂಡ ಈ ರೀತಿ ಇಟ್ಕೊ, ಅಂದ್ರೆ ಇದೇ ರೀತಿಯಲ್ಲಿ ನೀವು ಮೇಲಕ್ಕೆ ತೆಗಿಬೇಕು. ಎತ್ಕೊಂಡು ಹೋಗ್ತಾ ಇದ್ದ ಹಾಗೆ ನಿಮ್ಗೆ ಕರೆಕ್ಟ್ ಆಗಿತ್ತರ ಬಿಂದಿಗೆನ ನಾವ್ ಹೇಗ್ ರೀತಿ ಇಟ್ಕೊಳ್ತೀವಲ್ಲ, ಆ ರೀತಿ ನೀವು ಮೇಲೆ ಎತ್ಕೊಂಡಾಗ ನೀವು ಕಣ್ ಮುಚ್ಕೊಂಡ್ಬಿಡ್ತೀರಾ. ನೀವು ಪ್ರಾರ್ಥನೆಯನ್ನ ಮಾಡಿ ನೀವು ನಿಧಾನವಾಗಿ ನೀವು ಎತ್ತಿದಾಗ ಆ ಮೇಲ್ಗಡೆಯಿಂದ ಹರಿತಾ ಇರುವಂತಹ ಪ್ರಕಾಶ ಅಥವಾ ಎನರ್ಜಿ, ಆ ಶಕ್ತಿಯ ವೈಬ್ರೇಷನ್ ನಿಮ್ಗಾಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ಕೆಲವರಿಗೆ ಜುಮ್ ಜುಮ್ ಅನ್ನತ್ತೆ, ಕೆಲವರಿಗೆ ಕೈನ ಮೇಲೆ ತಳ್ಳೋಕೆ ಆಗೋದಿಲ್ಲ. ಆ ರೀತಿಯಾದಂತ ಅನುಭವ ಆಗುತ್ತೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ. ನಾವೀಗ ಸಿಂಬಲ್ ಗಿಂಬಲ್ ಏನು ಬರೆಯೋದು, ಜಸ್ಟ್ ಪ್ರಾರ್ಥನೆಯನ್ನ ಮಾಡೋದು. ಚೆನ್ನಾಗಿ ಕೈ ರಬ್ ಮಾಡ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಿಡಬೇಡಿ. ಪ್ರಾರ್ಥನೆಯನ್ನ ಮಾಡಿ. ಹೇರೇಕಿ ನಿಮ್ಗೆ ಯಾರು, ನಿಮ್ಗೆ ಕುಲ ದೇವರು, ನಿಮ್ಗೆ ಇಷ್ಟ ದೇವರು ಯಾರಿದ್ದಾರೆ ಅವ್ರ ಹತ್ರ ನನಗೆ ನಿಮ್ಮ ಶಕ್ತಿಯನ್ನ ನನಗೆ ಅನುಭವಕ್ಕೆ ತಂದ್ಕೊಡಿ. ನಿಧಾನವಾಗಿ ನಿಮ್ಮ ಕೈಗಳನ್ನ ಮೇಲೆ ಎತ್ಕೊಳ್ತವೆ. ನೀವು ಪ್ರಯತ್ನ ಮಾಡಿ ನಿಮ್ಮ ಕೈಯನ್ನ ಮೇಲಕ್ಕೆ ಪುಷ್ ಮಾಡೋದಕ್ಕೆ. ನಿಧಾನವಾಗಿ ನಿಧಾನವಾಗಿ ಕೈಯನ್ನು ಒಳಗಡೆ ಇಳಿಸ್ತಾ ಬನ್ನಿ. ನಿಮ್ಮ ಅನುಭವನ ಹೇಳ್ಬೇಕು ನನಗೆ ಯಾರು. ಯಾರಾದ್ರೂ ಶೇರ್ ಮಾಡ್ಕೊಳ್ಳಿ. ಸಂಧ್ಯಾ ಅವರು, ಉಮೇಶ್ ಅವರು, ಸುಮಾ ಅವರಿದ್ದಾರೆ. ವಿಡಿಯೋ 3 ಜನ ಮಾಡ್ಕೊಂಡಿದ್ದೀರಾ. ನಿಮ್ಮಲ್ಲಿ ಯಾರಾದ್ರೂ ಹೇಳಿ. ಕೈಯೆಲ್ಲ ಜುಮ್ ಅಂತಿತ್ತು ಮ್ಯಾಮ್. ಉಮೇಶ್ ಸರ್, ನಿಮ್ಗೆ ಹೇಗೆ ಅನಿಸುತ್ತೆ? ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾ ಇದ್ದೀರಾ? ಸಂಧ್ಯಾ ಅವ್ರು ಹೇಳ್ಬೇಕು, ನೀವ್ ಹೇಗೆ ಫಸ್ಟ್ ಟೈಮ್ ನೀವು ಟ್ರೈ ಮಾಡಿದೀರಾ? ಹಾ ಮೇಡಮ್, ಕೈ ಭಾರ ಆಗ್ತಾ ಇತ್ತು. ಕೈ ಭಾರ ಆಗ್ತಾ ಇತ್ತು. ಸೂಪರ್ ಸೂಪರ್. ಮೇಲಕ್ಕೆ ಎತ್ತಕ್ ಆಗ್ಲಿಲ್ಲ. ಮೇಲೆಗಡೆ ಎತ್ತಕ್ಕಾಗಿಲ್ಲ. ಉಮೇಶ್ ಅವರು? ಸರಿ. ಒಳಗಡೆ ಕೈ ಚುಚ್ತಾ ಇತ್ತು ಮೇಡಮ್. ಚುಚ್ತಾ ಇತ್ತು, ಬಿಸಿ ಬಂದಂಗಾಯ್ತು. ಬಿಸಿ ಬಂದಂಗಾಯ್ತು. ಓಕೆ. ಇದು ಉಮೇಶ್ ಅವರು, ನೀವು ಆಡಿಯೋ ಮ್ಯೂಟ್ ಮಾಡಿಲ್ಲ ಸರ್, ನೀವು ಕೇಳಿಸ್ತಾ ಇಲ್ಲ ನೋಡಿ. ಹಾ, ಈಗ ಕೇಳಿಸುತ್ತೆ ನೋಡಿ. ಇದು ಸಹಸ್ರಾರ ಚಕ್ರದಲ್ಲಿ ತುಂಬಾ ನನಗೆ ವೈಬ್ರೇಷನ್ ತುಂಬಾ ಅಂತ ಇತ್ತು. ಸರಿ, ಸೂಪರ್ ಸೂಪರ್. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಾವಿನ್ನೂ ಸಿಂಬಲ್ಸ್ ಡ್ರಾ ಮಾಡಿಲ್ಲ, ಸಿಂಬಲ್ಸ್ ಕರ್ದಿಲ್ಲ, ರೇಖಿ ಮಾತೇನು ಇನ್ವೈಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಆ ಪರಮಾತ್ಮನ ಆಶೀರ್ವಾದ 24 hours ನಮ್ಮ ಮೇಲಿದೆ. 24 ಅವರ ಅನುಗ್ರಹ, ಶಕ್ತಿ ನಮ್ಮ ಜೊತೆನಲ್ಲೇ ಇರುತ್ತೆ. ಆದ್ರೆ ಅದನ್ನ ನೋಡುವಂತ ದೃಷ್ಟಿ ನಮ್ಮಲ್ಲಿ ಇಲ್ಲ ನೋಡಿ. ಯಾವಾಗ್ಲೂ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದು ನಮ್ ಜೊತೆಗೆ ಇದೆ ಅಂತ ಹೇಳಿದ್ರೆ ನಾವೆಷ್ಟು ನೋಡಿ, ನಮ್ಗೆ ಅದು ಅರಿವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಈಗ ಅರಿವಾಗಿದೆ ಅಲ್ವಾ? ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೂಡ
ಇನ್ನು ಹೋಗ್ತಾ ಹೋಗ್ತಾ ಒಳ್ಳೆ ಅನುಭವಗಳಾಗತ್ತೆ. ನೀವೇ ಹೇಳ್ತೀರಾ. ಸರಿ, ಹಾಗಾದ್ರೆ ಈಗ ನಾವು ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಳೋಣ. ಸೊ ನಿಧಾನವಾಗಿ ಸಿಂಬಲ್ಸ್ ಅನ್ನ ಮೊದಲಿಗೆ ಬರ್ಕೊಳ್ಳೋಣ. ಚೋಪುರೆ ಚೋಪುರೆ ಚೋಪುರೆ, ಸೆಹಿಕಿ 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 ಸೆಹಿಕಿ, ಚೋಪುರೆ 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 ಚೋಪುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಎನರ್ಜಿ, ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ. ಕೈಗಳನ್ನ ಹಳ್ಳದ ರೀತಿಯಲ್ಲಿ ಜೋಡಿಸ್ಕೊಂಡು, ಫಸ್ಟ್ ಟೈಮ್ ಮಾಡಿಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಕಣ್ಬಿಟ್ಟು ನೋಡ್ಕೊಳ್ತಾ ಇರಿ, ನೋಡ್ಕೊಂಡು ಹಾಗೆ ಮಾಡ್ತಾ ಇರಿ, ಇಲ್ಲಾಂದ್ರೆ ಕೇಳಿಸ್ಕೊಂಡು ನೀವು ಮಾಡ್ತಾ ಬನ್ನಿ. ನಿಧಾನವಾಗಿ ನಿಮ್ಮ ಕೈಗಳನ್ನ ಬಿಂದಿಗೆ ಹಿಡ್ಕೊಳ್ಳುವ ರೀತಿಯಲ್ಲಿ ತಲೆಯ ಮೇಲೆ ತಗೊಂಡ್ಬಂದು, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮಗೆ ಸೆಲ್ಫ್ ಫೀಲಿಂಗ್ ಅನ್ನ ಅಥವಾ ಸ್ವಯಂ ಉಪಚಾರ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಆ ಪರಮಾತ್ಮನ ಬೆಳಕಿನ ಕಿರಣಗಳು, ಪ್ರಕಾಶವು ಕೂಡ ಬ್ರಹ್ಮಾಂಡದಿಂದ ಹಾಗೆ ಹರಿದು ಬರ್ತಾ ಇದೆ. ಆ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ಮಾಡ್ತಾ 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 ನೀವು ಆ ಪ್ರಕಾಶವು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಅದು ತುಂಬಿಕೊಳ್ತಾ ಇದೆ, ಆವರಿಸ್ಕೊಳ್ತಾ ಇದೆ. ಆ ಒಂದು ಪ್ರಕಾಶದ ಕಿರಣಗಳು ಪ್ರವಹರಿಸ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ತಾ ಬರ್ಬೇಕು. ಆ ಪ್ರಕಾಶ ಹಾಗೆ ನಿಧಾನವಾಗಿ ಸಾಗುತ್ತಾ 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 ನಮ್ಮ ಆಗ್ನೇಯ ಚಕ್ರವನ್ನ ತುಂಬಿದೆ. ಆಗ್ನೇಯ ಚಕ್ರದಿಂದ ಪ್ರಕಾಶ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಗಂಟಲಿನ ಚಕ್ರವನ್ನು ಕೂಡ ಆವರಿಸಿಕೊಂಡಿದೆ. ಆ ಒಂದು ಪ್ರಕಾಶವು ಚೈತನ್ಯಮಯವಾದಂತಹ ಕಿರಣಗಳು ನಮ್ಮ ಭುಜಗಳಲ್ಲಿ, ನಮ್ಮ ಕೈಗಳಲ್ಲಿ, ಕೈಗೆಲ್ಲ ಬೆರಳುಗಳೆಲ್ಲವೂ ಕೂಡ ತುಂಬಿ ಹೋಗಿದೆ. ಹಾಗೆ ಆ ಪ್ರಕಾಶ ನಮ್ಮ ಹೃದಯ ಚಕ್ರದಲ್ಲಿ, ನಮ್ಮ ನಾಭಿಯ ಚಕ್ರದಲ್ಲಿ, ನಾಭಿಯ ಕೆಳಗಡೆ ಎಲ್ಲವೂ ಕೂಡ ನಮ್ಮ ಬೆನ್ನು ಮೂಳೆಯಲ್ಲಿ, ಸೊಂಟದಲ್ಲಿ, ಸೊಂಟದ ಭಾಗದಲ್ಲೆಲ್ಲವೂ ಕೂಡ ಪ್ರಕಾಶವು ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ಆ ದಿವ್ಯ ಚೈತನ್ಯದ ಶಕ್ತಿಯು ಮುಂದೆ ಸಾಗುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ, ಕಾಫ್ ಮಸಲ್ಸ್ ಅಲ್ಲಿ, ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳ ತುದಿಯವರೆಗೆ, ಅಣುವಿನಲ್ಲಿ, ಕಣಗಳಲ್ಲಿ, ನಮ್ಮ ಮಸಲ್ಸ್ ಗಳಲ್ಲಿ, ರಕ್ತಗಳಲ್ಲಿ, ನಾಳಗಳಲ್ಲಿ, ನಾಡಿಗಳಲ್ಲಿ ಪ್ರಕಾಶ 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 ತುಂಬಿದೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿಕೊಂಡಿದೆ. ಕೋಣೆ ಎಲ್ಲವೂ ಕೂಡ ಜಗಮಗಿಸುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳಿಂದ ತುಂಬಿ ಹೋಗಿದೆ. ಆ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಗ್ರಾಮದಲ್ಲಿ ತುಂಬಿ ಹೋಗಿದೆ, ನಗರಗಳಲ್ಲಿ. ಆ ಬೆಳಕಿನ ಕಿರಣಗಳು ದಿವ್ಯಮಯವಾದಂತಹ ಪವಿತ್ರವಾದಂತಹ ಕಿರಣಗಳು ಮುಂದೆ ಸಾಗುತ್ತಾ 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 ಇಡೀ ದೇಶದಲ್ಲಿ ವ್ಯಾಪಿಸಿದೆ. ದೇಶದ ಮಧ್ಯದಲ್ಲಿ ನಾವಿದ್ದೀವಿ. ಈ ದೇಶವೆಲ್ಲವೂ ಕೂಡ ಆ ಬೆಳಕಿನ ಕಿರಣಗಳಿಂದ ಪ್ರಜ್ವಲಿಸ್ತಾ ಇದೆ. ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಇಡೀ ಪೃಥ್ವಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ, ವಿಲೀನವಾಗಿದೆ, ವಿಲೀನವಾಗಿದೆ. ನಾವು ಈಗ ಒಂದು ಬೆಳಕಿನ ಪ್ರಕಾಶವನ್ನು ನಮ್ಮ ಆಭಾ ಮಂಡಲವು ಇಡೀ ಬ್ರಹ್ಮಾಂಡದಲ್ಲಿ ವಿಸ್ತೃತವಾಗಿದೆ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ಪರಿವಾರದವರಿಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ ಧನ್ಯವಾದಗಳು, ಗುರು ಹಿರಿಯರಿಗೆ ಧನ್ಯವಾದಗಳು. ನೀವೆಲ್ಲರೂ ಕೂಡ ಉಪಸ್ಥಿತರಾಗಿ ನೀವೇ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲ ದಿವ್ಯ ಶಕ್ತಿಗಳ ಪ್ರಕಾಶಮಯವಾದಂತಹ ಕಿರಣಗಳು 4 ಮೂಲೆಗಳಿಂದನೂ ಕೂಡ, 4 ದಿಕ್ಕುಗಳಿಂದನೂ ಕೂಡ ನಿಮ್ಮ ಮೇಲೆ ಹರಿತಾ ಇರುವ ಹಾಗೆ ಕಲ್ಪನೆಯನ್ನ ಮಾಡ್ಕೊಳ್ತಾ ಇದ್ದೀರಾ. ಈಗ ನಿಮ್ಮ ಮೇಲೆ ದೊಡ್ಡದಾದಂತಹ ಚೋಪುರೆಯನ್ನ ಬರೀರಿ. ಚೋಪುರಿ 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 ಚೋಪುರಿಯನ್ನ ಬರೆದು ನಿಮ್ಮ ಮುಂದೆ ಒಂದು ದೊಡ್ಡದಾದಂತಹ ಹೋಮಕುಂಡವನ್ನ ನೀವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ. ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇದೆ. ಯಾಕೆಂದ್ರೆ ನಮ್ಮ ನಕಾರಾತ್ಮಕ ಶಕ್ತಿಗಳನ್ನ ನಾವಲ್ಲಿ ವಿಸರ್ಜನೆಯನ್ನ ಮಾಡ್ತೀವಿ. ನೀವು ಕಲ್ಪನೆಯನ್ನ ಮಾಡ್ಕೊಂಡಿದ್ದೀರಾ. ನಿಮ್ಮ ಮುಂದೆ ದೊಡ್ಡದಾದಂತಹ ಒಂದು ಹೋಮಕುಂಡ ಇದೆ.
ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇದೆ. ನಮ್ಮ ಆಳದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಈ ರೀತಿ ಕೈಗಳಿಂದ ಎಡಭಾಗದಲ್ಲಿ, ಬಲಭಾಗದ ಕೈಯಿಂದ ಎಡಭಾಗದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಅಗ್ನಿಯಲ್ಲಿ ನೀವು ಹಾಕ್ತಾ ಬನ್ನಿ. ಅದು ಉರಿತಾ ಇರುವಂತ ಅಗ್ನಿಯಲ್ಲಿ ನೀವು ಹಾಕ್ತಾ ಬನ್ನಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ, ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಹಾಕ್ತಾ ಬರ್ಬೇಕು. ಅದು ಚಿಟಪಟ ಚಿಟಪಟ ಅಂತ ಉರಿತಾ ಇರುವ ನೀವು ಹಾಗೆ ಕಲ್ಪನೆ ಮಾಡಿ, ಅದು ಅನುಭವಕ್ಕೆ ನಿಮಗೆ ಬರುತ್ತೆ. ಈಗ ಎಡದ ಕೈಯಿಂದ ಬಲಭಾಗದಲ್ಲಿ, ಶರೀರದ ಬಲಭಾಗದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ. ಕಪ್ಪು 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 ಬಣ್ಣದಲ್ಲಿ ಬಂದು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಹಾಕ್ತಾ ಬರುತ್ತೆ. ಅದು ಉರಿದು ಹೊಗೆ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ವಿಲೀನವಾಗಲಿ. ಈಗ ನಿಮ್ಮ ಕೈಗಳನ್ನ ನಮ್ಮ ಸಹಸ್ರಾರ ಚಕ್ರದಲ್ಲಿ ಇಟ್ಟು, ಸಹಸ್ರಾರ ಚಕ್ರದಿಂದ ನಮ್ಮ 7 ಚಕ್ರಗಳಲ್ಲಿ ಬಂದು ಎಲ್ಲ ನಕಾರಾತ್ಮಕ ಶಕ್ತಿಗಳು ಈ ತರ ಕೈಯಲ್ಲಿ ಹಿಡಿದು ಅಗ್ನಿಯಲ್ಲಿ ಹಾಕ್ತಾ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ತೆಗೆದು ಅಗ್ನಿಯಲ್ಲಿ ಹಾಕ್ತಾ ವಿಲೀನವಾಗಲಿ, ವಿಲೀನವಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿ ನಮ್ಮ ಸಹಸ್ರಾರ ಚಕ್ರದಲ್ಲಿ, ಆಗ್ನೇಯ ಚಕ್ರದಲ್ಲಿ, ವಿಶುದ್ಧಿ ಚಕ್ರದಲ್ಲಿ, ನಾಭಿಯ ಚಕ್ರದಲ್ಲಿ, ಹೃದಯ ಚಕ್ರದಲ್ಲಿ, ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ, ವಿಲೀನವಾಗಲಿ. ಹಾಗೆ ಕೆಲವೊಮ್ಮೆ ಕೈಗಳ ಅಂಟ್ಕೊಂಡದಂತ ಅನುಭವ ಆಗುತ್ತೆ, ಅದನ್ನು ಕೂಡ ನೀವು ಅಗ್ನಿಯಲ್ಲಿ ಹಾಕಿ. ಈಗ ಅಗ್ನಿಯ ಮೇಲೆ ಚೌಕುರಿಯನ್ನು, ಚೌಕುರಿ ಚೌಕುರಿ ಚೌಕುರಿ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿಯ ಮೇಲೆ ಚೌಕುರಿ ಚೌಕುರಿ ಚೌಕುರಿ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ. ಇಡೀ ಬ್ರಹ್ಮಾಂಡದಲ್ಲಿ ಪಂಚತತ್ವಗಳೆಲ್ಲರ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪಂಚತತ್ವಗಳಿಗೆ ಧನ್ಯವಾದಗಳು, ಧನ್ಯವಾದಗಳು. ಈಗ ನಿಮ್ಮ ಕೈಗಳನ್ನ ನಿಮ್ಮ ರೀತಿ ಇಟ್ಕೊಂಡು ಈಗ ನಾವು ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ತಾ ಬರೋಣ. ಈಗ ಆಭಾ ಮಂಡಲವನ್ನ ಕ್ಲೀನ್ ಮಾಡಿದೀವಿ. ಈಗ ಚಕ್ರಗಳನ್ನು, ಈಗ ನಾವು ಮೊದಲನೇದಾಗಿ ಸಹಸ್ರಾರ ಚಕ್ರದಲ್ಲಿ ಚೌಕುರಿ ಚೌಕುರಿ ಚೌಕುರಿ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಪರಮಾತ್ಮನ ಪ್ರಕಾಶವು ನಿಮ್ಮ ಕೈಗಳಿಂದ ಬಂದು ನಿಮ್ಮ ಕೈಗಳಿಂದ ಸಹಸ್ರಾರ ಚಕ್ರದಲ್ಲಿ ಸೇರಿ, ಸಹಸ್ರಾರ ಚಕ್ರದಲ್ಲಿ ಬಂದ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಿಂದ ಸಹಸ್ರಾರ ಚಕ್ರವು ಶುದ್ಧಿಯಾಗಿದೆ, ಶುದ್ಧಿಯಾಗಿದೆ, ಶುದ್ಧಿ ಕಂಪ್ಲೀಟ್ ಆಗಿ ಅದು ನೇರಳೆ ಬಣ್ಣದಿಂದ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಆಗ್ನೇಯ ಚಕ್ರದಲ್ಲಿ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ 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 ಶುದ್ಧಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳಿಂದ ಆಗ್ನೇಯ ಚಕ್ರವು ಕಂಪ್ಲೀಟ್ ಆಗಿ ಶುದ್ಧಿಯಾಗಿ ಅಲ್ಲಿ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶ ಸ್ಥಾಪನೆ, ಅದು ನೀಲಿಯ ಬಣ್ಣದಲ್ಲಿ ಪ್ರಕಾಶವನ್ನು ಪ್ರಜ್ವಲಿಸುತ್ತದೆ. ನಮ್ಮ ಈಗ ಗಂಟಲಿನ ಚಕ್ರದಲ್ಲಿ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ 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 ಶುದ್ಧಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪ್ರಕಾಶದ ಕಿರಣಗಳಿಂದ ಅಲ್ಲಿ ಬಂದ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು ಬಣ್ಣದ ಹೊಗೆಯ ರೂಪದಲ್ಲಿ, ಕಪ್ಪು 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 ಬಣ್ಣದ ಹೊಗೆಯ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗಿ ಪ್ರಕಾಶಮಯವಾಗಿ ಪ್ರಜ್ವಲಿಸ್ತಾ. ನಮ್ಮ ಹೃದಯ ಚಕ್ರದಲ್ಲಿ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಭಾವನಾತ್ಮಕ ಒತ್ತಡಗಳೆಲ್ಲವೂ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ, ವಿಲೀನವಾಗಲಿ. ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತದೆ. ನಮ್ಮ ನಾಭಿಯ ಚಕ್ರದಲ್ಲಿ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಶುದ್ಧಿಯಾಗ್ತದೆ. ಈಗ ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ, ಮೂಲಾಧಾರ ಚಕ್ರದಲ್ಲಿ ಚೌಕುರಿ 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 ಚೌಕುರಿ, ಶುದ್ಧಿಯಾಗಲಿ 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 ಶುದ್ಧಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದ ವಿಲೀನಗೊಂಡು ಕೇಸರಿಯ ಬಣ್ಣದಲ್ಲಿ, ಕೆಂಪು ಬಣ್ಣದಲ್ಲಿ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇತ್ತು. 7 ಚಕ್ರಗಳೆಲ್ಲವೂ ಕೂಡ ಶುದ್ಧಿಯಾಗಿ ಕಾಮನ ಬಿಲ್ಲಿನ ರೀತಿಯಲ್ಲಿ ಎಲ್ಲ ಬಣ್ಣಗಳು ಕೂಡ ದಿವ್ಯಮಯವಾಗಿ
ಪ್ರಜ್ವಲಿಸ್ತಾ ಅದ್ಭುತವಾಗಿ ಶುದ್ಧಿಯಾಗಿದೆ. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದ ಹತ್ರ ತಗೊಂಡ್ಬಂದು ನಾವಲ್ಲಿ ಸೇಹಿಕೆಯನ್ನ ಬಂದಿದ್ದೀವಿ. ಸೇಹಿಕೆ ಸೇಹಿಕೆ ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ಪೃಥ್ವಿ ಆಕಾಶ ತತ್ವದ ಅದ್ಭುತವಾದಂತ ದಿವ್ಯಮಯವಾದಂತ ಆ ಶಕ್ತಿ ಗುಲಾಬಿ 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 ಬಣ್ಣದಲ್ಲಿ ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಬೆಳಕಿನಲ್ಲಿ ನಾವು ಶವರಲ್ಲಿ ಹೇಗೆ ಬೆಳಕಿನ ನೀರು ಹರಿದು ಬರುತ್ತೋ ಹಾಗೆ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಗುಲಾಬಿ ಬಣ್ಣದ ಪ್ರಕಾಶ ನಮ್ಮ ಶರೀರವನ್ನೆಲ್ಲ ಕೂಡ ಆವರಿಸ್ಕೊಳ್ತಾ ಇದೆ. ಶರೀರವೆಲ್ಲವೂ ಕೂಡ ಗುಲಾಬಿಮಯವಾಗಿದೆ. ನಮ್ಮ ಆಲೋಚನೆಗಳು ಸಮತೋಲನವಾಗಿದೆ, ನಮ್ಮ ಭಾವನೆಗಳು ಸಮತೋಲನವಾಗ್ತಾ ಇದೆ, ನಮ್ಮ ಬ್ಲಡ್ ಸೆಲ್ಸ್ ಗಳು ಸಮತೋಲನವಾಗ್ತಾ ಇದೆ, ನಮ್ಮ ದೇಹದ ಆರ್ಗನ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ, ನಮ್ಮ ಶರೀರದಲ್ಲಿರುವಂತಹ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ, ನಮ್ಮ ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗ್ತಾ ಇದೆ. ಸಮತೋಲನ ಬ್ಯಾಲೆನ್ಸ್ 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 ಸಂಪೂರ್ಣವಾಗಿ ಶರೀರವೆಲ್ಲವೂ ಕೂಡ ಗುಲಾಬಿಮಯವಾಗಿದೆ. ಈಗ ನಿಮ್ಗೆ ಎಲ್ಲಿ ನಿಮ್ಮ ಶರೀರದಲ್ಲಿ ನೋವಿದೆ ಆ ಭಾಗದಲ್ಲಿ ನಿಮ್ಮ ಕೈಗಳನ್ನ ತಗೊಂಡು ಬಂದು ಅಲ್ಲಿಟ್ಕೊಂಡು ಸ್ವಲ್ಪ ದೂರದಲ್ಲಿ ಮುಂದೆ ಇಟ್ಟು ನಿಮ್ ಮಂಡಿ ಇರ್ಬೋದು, ಹೊಟ್ಟೆ ಇರ್ಬೋದು, ಬ್ಯಾಕ್ ಪೈನ್ ಇರ್ಬೋದು, ಕೈ ನೋವು ಇರ್ಬೋದು, ಶೋಲ್ಡರ್ ಪೈನ್ ಇರ್ಬೋದು, ಎಲ್ಲಿ ನಿಮ್ಗೆ ನೋವಿದೆಯೋ ಅಲ್ಲಿ ಎತ್ತರ ನಿಮ್ಮ ಕೈಗಳನ್ನ ತಂದು ಅಲ್ಲಿ ಚೌಕುರಿಯನ್ನ ಬನ್ನಿ. ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿರುವ ಅಲ್ಲಿ ಕಪ್ಪು 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 ಬಣ್ಣದಲ್ಲಿರುವಂತಹ ನೋವಿಗೆ ಕಾರಣವಾದಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯಿಂದ ಆ ಬೆಳಕಿನ ಕಿರಣಗಳಿಂದ ಎಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಏನಾಗ್ತಾ ಇದೆ ನೀವು ನೋಡ್ತಾ ಬರ್ತಾ ಇದೆ. ನಿಮ್ಮ ಮೂರನೇ ಕಣ್ಣಿನಿಂದ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಬರ್ತಾ ಇದ್ದೀರಿ. ಶರೀರದ ಭಾಗದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಶುದ್ಧಿಯಾಗಿ ಈಗ ನೀವಲ್ಲಿ ಸೇಹಿಕೆಯನ್ನು ಬನ್ನಿ. ಸೇಹಿಕೆ 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 ಬ್ಯಾಲೆನ್ಸ್ 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 ಸಮತೋಲನವಾಗ್ತಾ ಇದೆ. ಸಮತೋಲನವಾಗಿರುವಂತಹ ಮಾಂಸಖಂಡಗಳು, ಬ್ಲಡ್ ಸೆಲ್ಸ್ಗಳು, ಮೂಳೆಗಳು, ನರಗಳು, ಆ ಶರೀರದ ಭಾಗದಲ್ಲಿರುತ್ತೆ ಎಲ್ಲ ಭಾಗಗಳೆಲ್ಲವೂ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಚರ್ಮಗಳಲ್ಲಿ, ಸ್ಕಿನ್ಗಳಲ್ಲಿ ಅಲ್ಲಿರುವಂತ ಸೆಲ್ಸ್ ಗಳೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳಿಂದ ತುಂಬಿ ಪ್ರಕಾಶಮಯವಾಗಿದೆ. ಪ್ರಕಾಶಮಯದಿಂದ ಅದ್ಭುತವಾಗಿ ಆ ಪರಮಾತ್ಮನ ಕಿರಣ ಅಲ್ಲಿ ಈಗ ನಿಧಾನವಾಗಿ ನಿಮ್ಮ ಮೇಲೆ ದೊಡ್ಡದಾಗಿ ಚೌಕುರೆಯನ್ನು ಚೌಕುರೆ 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 ನಾನು ಸುರಕ್ಷಿತನಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತವಾಗಿದ್ದೇವೆ. ರೇಖಿ ಮಾತೆಯ ಮಾರ್ಗದರ್ಶನವಿದೆ, ಮಾರ್ಗದರ್ಶನವಿದೆ, ಮಾರ್ಗದರ್ಶನ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ, ನಿರಂತರವಾಗಿ ನಡೆಯಲಿ. ಎಲ್ಲ ರೇಖಿ ಮಾತೆಗೆ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ, ನವ ದುರ್ಗೆಯರಿಗೆ, ತಂದೆ ತಾಯಿಯರಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ ಎಲ್ಲರಿಗೂ ಕೂಡ ಅನಂತ 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 ಕೋಟಿ ಕೋಟಿ ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಈ ರೀತಿಯಾಗಿ ನೀವು ಸೆಲ್ಫಿಗಳನ್ನ ನೀವು ಮಾಡ್ಕೊಳ್ತಾ ಬರ್ತೀರಾ. ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅಭ್ಯಾಸಗಳನ್ನ ಮಾಡ್ತಾ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು. ನಾಳೆಗೆ ನಿಮ್ಗೆ ನಾಳಿನ ಕ್ಲಾಸ್ ಅಲ್ಲಿ ನಿಮ್ಗೆ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ಈ ನೀರನ್ನ ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾಳಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅದಾದ ನಂತರ ನಾಳೆ ನಿಮ್ಗೆ ಶಕ್ತಿಪಾತ್ ಮಾಡಲಾಗುತ್ತೆ. ಸೊ ಶಕ್ತಿಪಾತ್ ಅಂತಂದ್ರೆ ಏನು ಅಂತ ಹೇಳಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ.